ಉಸ್ತುವಾರಿಯಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಬದಲಾಗ್ತಾರಾ? ಬಘೇಲಾ ಸ್ಥಾನಕ್ಕೆ ಬರಬಹುದಾ? ಯಾಕಂದರೆ ಹರಿಯಾಣದಲ್ಲಾಗಿರುವಂಥ ಡೆವಲಪ್ಮೆಂಟ್ಗಳನ್ನು ನಾವು ನೋಡಿದ್ದೀವಿ. ಹರಿಯಾಣದಲ್ಲಿ ಕಾಂಗ್ರೆಸ್ ಸೋತಿದೆ. ಅಲ್ಲಿ ಹರಿಯಾಣ ಕೈ ಅಧ್ಯಕ್ಷರಾಗಬಹುದು ಅನ್ನುವಂಥ ಮಾತಿದೆ ಸುರ್ಜೇವಾಲಾ ಅವರದ್ದು. ಹೀಗಾಗಿ ರಾಜ್ಯ ಉಸ್ತುವಾರಿ ಬದಲಾದರೂ ಕೂಡ ಆಶ್ಚರ್ಯ ಇಲ್ಲ. ಭೂಪೇಶ್ ಬಘೇಲಾ ಇಲ್ಲಿ ಹೊಸ ಉಸ್ತುವಾರಿ ನಾಯಕರಾಗಬಹುದು ಅಂತ ಹೇಳ್ತಾ ಇವೆ ಮೂಲಗಳು. ಏಕೆಂದರೆ ದಯವಿಟ್ಟು ನನ್ನ ಹರಿಯಾಣಕ್ಕೆ ವಾಪಸ್ ಕಳಿಸಿ, ಹರಿಯಾಣದಲ್ಲಿ ನಾನು ಜವಾಬ್ದಾರಿಯನ್ನು ಹೊರ್ತೀನಿ ಅಂತ ಹೈಕಮಾಂಡ್ ಎದುರುಗಡೆಗೆ ಇವರು ಒಂದು ಪ್ರಸ್ತಾವನೆ ಇಟ್ಟಿದ್ದಾರಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಹೀಗಾಗಿ ಸುರ್ಜೇವಾಲಾ ಅವ್ರನ್ನ ಹರಿಯಾಣ ಅಧ್ಯಕ್ಷರನ್ನಾಗಿ ಮಾಡ್ಬೋದು. ಬಘೇಲಾ ಅವ್ರನ್ನ ಬಹುಶಃ ಏನು ಅಂತಂದರೆ ಇಲ್ಲಿ ಕರ್ನಾಟಕದ ಉಸ್ತುವಾರಿಯಾಗಿ ಮಾಡಬಹುದು. ಬಘೇಲಾ ಕೂಡ ತುಂಬ ದೊಡ್ಡ ನಾಯಕ, ರಾಜ್ಯವನ್ನು ಆಳಿದಂಥವರು, ಮುಖ್ಯಮಂತ್ರಿ ಆದಂಥವರು. ಹೀಗಾಗಿ ಈ ಬಘೇಲ್ ಇಲ್ಲಿ ಉಸ್ತುವಾರಿ ನಾಯಕರಾಗಿ ಬರ್ಬೋದು. ಭೂಪೇಶ್ ಬಘೇಲ್ ಅಂದರೆ ಸುರ್ಜೇವಾಲಾ ಬದಲಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಕೆಲವೇ ತಿಂಗಳ ಹಿಂದೆ ಅವರು ಮನವಿ ಕೂಡ ಮಾಡಿದಾರಂತೆ, ನಾನು ವಾಪಸ್ ಹರಿಯಾಣಕ್ಕೆ ಹೋಗ್ತೀನಿ, ಹರಿಯಾಣದಲ್ಲಿ ಅಧ್ಯಕ್ಷನಾಗ್ತೀನಿ ಅಂತ. ಹೀಗಾಗಿ ಹರಿಯಾಣ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ನೇಮಕ ಆಗ್ಬೋದು. ಈ ಬಘೇಲ್ ಇಲ್ಲಿ ಉಸ್ತುವಾರಿ ನಾಯಕರಾಗಬಹುದು.